ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಜಯಶ್ವನ್ಗೇರಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತಿನ ಸಚೇತನ ಕಾರ್ಯಕ್ರಮದ ವಿಷಯ ಯುರೋಪ್ ಖಂಡ. ಯುರೋಪ್ ಖಂಡ ಪ್ರಪಂಚದ ಹೆಚ್ಚು ಜನಸಾಂದ್ರತೆ ಹಾಗೂ ನಗರೀಕರಣಗೊಂಡ ಭೂಖಂಡ. ಸಮೃದ್ಧ ಮತ್ತು ಕೈಗಾರೀಕರಣಗೊಂಡ ಭೂಖಂಡ. ವಿಸ್ತೀರ್ಣದಲ್ಲಿ ಪ್ರಪಂಚದ 6ನೇ ಸ್ಥಾನದಲ್ಲಿದೆ. ಇದು ಸಂಕೀಕರಣ ಮತ್ತು ವೈವಿಧ್ಯ, ಭೌಗೋಳಿಕ ಸನ್ನಿವೇಶ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿದೆ. ಅನೇಕ ದೊಡ್ಡ ಹಾಗೂ ಸಣ್ಣ ದೇಶಗಳನ್ನು ಹೊಂದಿದ್ದು ಅವುಗಳ ಒಟ್ಟು ಸಂಖ್ಯೆ 56 ಆಗಿದೆ. ಯುರೋಪಿನ ಸ್ಥಾನ. ಯುರೋಪ್ 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶ ಹಾಗೂ 36 ಡಿಗ್ರಿ ಉತ್ತರದಿಂದ 76 ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ನೆಲೆಗೊಂಡಿದೆ. ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಯುರೋಪನ್ನು ಸಮನಾಗಿ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದನೆಯದು ವಾಯುವ್ಯದ ಎತ್ತರ ಭಾಗಗಳು, ಎರಡನೇದು ಯುರೋಪ್ ಮೈದಾನಗಳು, ಮೂರನೆಯದು ಕೇಂದ್ರದ ಎತ್ತರ ಭಾಗಗಳು, ನಾಲ್ಕನೆಯದು ದಕ್ಷಿಣ ಪರ್ವತಗಳು. ನಿಮಗೆ ತಿಳಿಯಿರಿ ಯುರೋಪಿನ ವಿಶೇಷ. ನದಿ ಬ್ರಿಟನ್ ಅಥವಾ ಗ್ರೇಟ್ ಮರಿನ್ ಬ್ರಿಟನ್ ಯುರೋಪಿನ ಬಹುದೊಡ್ಡ ದ್ವೀಪವಾಗಿದ್ದು ಇಂಗ್ಲೆಂಡ್, ಸ್ಕಾಟ್ಲೆಂಡ್ ಮತ್ತು ವೇಲ್ಸ್ಗಳಲ್ಲಿ ನೆಲೆಗೊಂಡಿದೆ. ಉತ್ತರ ಐಲ್ಯಾಂಡ್ಗಳನ್ನು ಸೇರಿಸಿಕೊಂಡು ಇದು ಸಂಯುಕ್ತ ರಾಜ್ಯ ಯುಕೆವಾಗಿದೆ. ಸುಮಾರು 500 ವರ್ಷಗಳು ಹೆಚ್ಚು ಕಾಲ ಯುರೋಪನ್ನು ಪ್ರಪಂಚದ ಹೃದಯ ಭಾಗವೆಂದು ಕರೆಯಲಾಗುತ್ತದೆ. ಬ್ಲ್ಯಾಕ್ ಫಾರೆಸ್ಟ್ ಎಂಬುದು ಅದನ್ನು ಪ್ರದೇಶ ದಕ್ಷಿಣ ಜರ್ಮನಿಯಲ್ಲಿದೆ. ಅದರ ಬಲಭಾಗದ ದಟ್ಟವಿಯಿಂದಾಗಿ ಕತ್ತಲವಾಗಿರುವುದರಿಂದ ಈ ಹೆಸರು ಬಂದಿದೆ. ಧನ್ಯವಾದಗಳು.